ಸರ್ ನಮಸ್ತೆ ಸರ್. ನಮಸ್ತೆಪ್ಪ ಹೇಳಿಯಮ್ಮ. ಸರ್ ದೇವು ಮಾತಾಡೋದು. ನಮಸ್ತೆಪ್ಪ ಹೇಳಿ. ಸರ್ ಇದು ಶಾಲೆ ಮುಂದ್ಗಡೆ ಇರೋ ಮರ ನಿನ್ನೆ ಕಡ್ದಿದ್ದಾರೆ. ಹಾಂ 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 PDOನು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಗ್ರಾಮ ಪಂಚಾಯತಿ ಅವರೆಲ್ಲ ಕಟ್ಸಿದ್ದಾರೆ ಅಂತಿದ್ದಾರೆ ಸರ್. ಏನು ಸರ್ ಅದು? ಇನ್ವಾಲ್ವ್ಮೆಂಟು ಅಂತಲ್ಲಮ್ಮ, ಅದು ನಮ್ಮ ಸದಸ್ಯರುಗಳು ಏನು ಮಾಡಿದ್ರು, TP ಮೆಂಬರ್ ಕೆಂಪಣ್ಣ ಅವರೆಲ್ಲ ಸೇರಿಕೊಂಡು, SMC ಸೇರಿಕೊಂಡು, ಆಮೇಲೆ ಸ್ಕೂಲಿನ ಪೇರೆಂಟ್ಸು ಜನಗಳು ಸೇರಿಕೊಂಡು ಆ ಬಿಲ್ಡಿಂಗು ಈಗಲೇ ಹಳದಾಗಿದೆ, ಹಂಚೆಲ್ಲ ಬಿದ್ದು ಹೋಗ್ತಾ ಇದೆ. ಅದು ನೋಡಿದ್ರೆ ಭಾರಿ ಅಲ್ಲ ಸರ್, ಹಂಚಿಗೆ ನಾವು ತಗಡು ಶೀಟು ಅಥವಾ ಏನಾದ್ರು ಹಾಕಿಸ್ಕೋಬಹುದು. 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುವಂತ ಮರ ಕಡಿದ್ರಲ್ಲ, ಗಾಳಿ ಯಾರು ತಂದು ಕೊಡ್ತಾರೆ ಸರ್ ನಮ್ಮ ಊರಿಗೆ? ಅಲ್ಲಮ್ಮ, ನಾನು ಕೇಳಿದೆ ಬಿಟ್ಟು ಗಾಳಿದೆಷ್ಟು ಮುಖ್ಯನೋ ಅಮ್ಮ, ಹಂಗೆ ಇದು ಕೂಡ ಮುಖ್ಯ ಅಲ್ಲಪ್ಪ. ಅದು ಸ್ಕೂಲಿನ ಮಕ್ಕಳದು ಕೂಡ ಜೀವ, ಅವ್ರದ್ದು ಪಾಠಗಳು. ಸರ್ ಇಷ್ಟು ದಿನ ಗೋಡೆ ಬಿರುಕು ಬಿಟ್ಟಿದ್ದಾಗ, ಹಂಚ್ಗಳೆಲ್ಲ ಒಡೆದೋಗಿದ್ದಾಗ ಮಕ್ಕಳನ್ನ ಅದೇ ರೂಮಲ್ಲಿ ಕೂರಿಸಿ ಪಾಠ ಮಾಡ್ತಿದ್ರಲ್ಲ, ಅವಾಗ ಮಕ್ಳ ಜೀವ ಮುಖ್ಯ ಆಗಿಲ್ವಾ ಸರ್? ಇಲ್ಲ, ಅದೇ ರೂಮಲ್ಲಿ ಕೂರಿಸಿ ಪಾಠ ಮಾಡಿರಲಿಲ್ಲ. ಅಲ್ಲ ಸರ್, ನಾನು ಇಷ್ಟ ಕೇಳ್ತೀನಿ. ಈಗ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಮರನು ತೆಗಿತೀವಿ ಅಂತ ಹೇಳ್ತಾ ಇದಾರೆ. ಫಾರೆಸ್ಟ್ ಆಫೀಸ್ ಫೋನ್ ಮಾಡಿದ್ದೆ, ಅದಕ್ಕೂ ಪರ್ಮಿಷನ್ ಕೊಟ್ಟಿದಾರಂತೆ. ಏನು ಸರ್, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಏನು ಸರ್? ಗ್ರಾಮ ಅಧಿಕಾರ ಅಭಿವೃದ್ಧಿ ಮಾಡೋದಾ ಅಥವಾ ಹಾಳು ಮಾಡೋದಾ ಸರ್? ಸರಿದೆ, ನೀವು ಹೇಳ್ತಾ ಇರೋದು ಎಲ್ಲದರಲ್ಲೂ ಸರಿದೆ. ಅಭಿವೃದ್ಧಿ ಅಂದ್ರೆ ಏನ್ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಸರ್? ಸರ್ ನನ್ನ ಕಡದ್ ಬಿಡಿ ಸರ್, ನಾನು ನಾಳೆ ಬರ್ತೀನಿ. ನನ್ನ ಗ್ರಾಮ ಪಂಚಾಯತಿ ಮುಂದೆನೆ ಕಡೀರಿ ಎಲ್ಲ ಸೇರ್ಕೊಂಡು. ಸರ್ ದಯವಿಟ್ಟು ಕಡದ್ ಬಿಡಿ, ನನ್ನ ಉಳಿಸ್ಬೇಡಿ ನೀವು. ಏನು ಬೇಕಾಗಿಲ್ಲ, ನೀವು ನನ್ನ ಹೇಳಿ ಯಾವ ರೀತಿಯಲ್ಲಿ ಮಾಡಿದಾರಪ್ಪ ಸರ್? ಯಾವುದೇ ಮರ ಕಡಿಯಕ್ಕೆ ಪರ್ಮಿಷನ್ ಇಲ್ಲ ಸರ್. ಪರ್ಮಿಷನ್ ಇದೆಯಮ್ಮ, ಅನಾನುಕೂಲ ಆದಾಗ ಯಾಕೆ ಬರ ಕಡಿತಾ ಇದ್ರಪ್ಪ? ಇವತ್ತು ನನ್ನ ಊರಿನ ಎಜುಕೇಟೆಡ್ ಗಳೇ ಸೇರ್ಕೊಂಡು ನಮ್ಮ ಊರನ್ನ ಹಾಳು ಮಾಡ್ತಾ ಇದ್ದೀರಾ ನೀವು ಸರ್. ತಪ್ಪು ಸರ್, ಏನ್ ತಪ್ಪು? ನಿನ್ನೆ ಎಲ್ಲ ಫೋನ್ ಮಾಡಿದೀನಿ ಸರ್, ಕಣ್ಣಲ್ಲಿ ನೀರ್ ಹಾಕೊಂಡು ಬರೀ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ನಿಮ್ದು. ನಾನು ಯಾರಿಗೆ ಕೇಳಬೇಕು? ಏನ್ ಮಾಡೋದಪ್ಪ ಇಲ್ಲಿ ಕೇಳಿ ಒಂದ್ ನಿಮಿಷ. ಎಲ್ಲಾ ಊರಿನ ಜನಗಳು, ರಾಜಕೀಯ ನಾಯಕರುಗಳು, ಆಮೇಲೆ ಡಿಪಾರ್ಟ್ಮೆಂಟ್ ಅಂತ ಸೇರ್ಕೊಂಡು ಊರನ್ನ ಕಾಪಾಡ್ಬೇಕು ಸರ್, ಹಾಳು ಮಾಡೋದಲ್ಲ ಸರ್. ಇಲ್ಲ ನೋಡಿ, ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತದೆ. ಆ ಬಿಲ್ಡಿಂಗ್ ₹1 ಅನುದಾನ ಬರಕ್ಕೆ ಸರ್. ನೀವು ಗ್ರಾಮ ಪಂಚಾಯತ್ ನನಗೆ ಆನ್ಸರ್ ಮಾಡಿ, ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಿರೋದು ಒಂದೇ ಒಂದ್ ಮಗು ಮೇಲೆ ತೊಂದರೆ ಆಗಿರೋದು ನನಗೆ ತೋರಿಸಿ ಸರ್. ಆದ್ಮೇಲೆ ಗಮನ ಕೊಡೋದಲ್ಲ. ಆ ಮರದಿಂದ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಾ ಇರ್ಲಿಲ್ಲ ಅಂತ ನಾನು ಬರ್ಕೊಡ್ತೀನಿ. ನನಗೆ 40 ವರ್ಷದ ಮರ ನನಗೆ ವಾಪಸ್ಬೇಕು. ನೋಡಿ, ಅವ್ರ ಜನಗಳು ಸೇರ್ಕೊಂಡು ರೆಸಲ್ಯೂಷನ್ ಪಾಸ್ ಮಾಡಿ ಗ್ರಾಮ ಪಂಚಾಯತಿ ಮುಂದೆ ನಾನು ಬರ್ತೀನಿ, ನನ್ನ ಕತ್ತರಿಸಿ ಹಾಕ್ಬಿಡಿ. ಮರಗಳನ್ನೆಲ್ಲ ಕೊಂದಾಕ್ತಾ ಇದ್ದೀರಾ ನೀವು ನಮ್ಮ ಊರಿಗೆ ಸರ್. ಆಕ್ಸಿಜನ್ ಬಂದಾಗ ಎಲ್ಲಿ ಸರ್ ಸತ್ತಿದ್ರೆ ಎಲ್ಲ ಹೋಗಿ? ನೋಡಿ ಹೇಳ್ತೀನಿ ಕೇಳಿಪ್ಪ, ದಯವಿಟ್ಟು ಸರ್, ನೀವ್ ಎಜುಕೇಟೆಡ್ ಅಂತ ಸರ್ ನಿಮ್ಮನ್ನ ಆಯ್ಕೆ ಮಾಡೋದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ನಿಮ್ಗೆಲ್ಲ ಎಜುಕೇಟೆಡ್ ಅಂತ ನಿಮ್ಮನ್ನೆಲ್ಲ ಆಯ್ಕೆ ಮಾಡೋದು. ನೀವೆಲ್ಲ ಊರನ್ನ ಕಾಪಾಡ್ತೀರಾ ಅಂತ ಮಾಡೋದು. ಸರ್ ನಾವ್ ಅಭಿವೃದ್ಧಿಗೆ ಅಡ್ಡ ನಿಲ್ಲಲ್ಲ ಸರ್, ಆದ್ರೆ ನಮ್ ಪರಿಸರ ಉಳಿಸ್ಕೊಂಡು ಅಭಿವೃದ್ಧಿ ಮಾಡಿ. ನೀವು ನಮ್ ಪರಿಸರ ಉಳಿಸ್ಕೊಂಡು ಅಭಿವೃದ್ಧಿ ಮಾಡಿ ಸರ್. ನೋಡಿ, ಅಲ್ಲಿ ಹಂಚೆಲ್ಲ ಹೊಡೆದೋಗ್ತಾಯಿತ್ತು, ರೂಫಿಂಗ್ ಎಲ್ಲ ಹೋಗಿತ್ತು. ಸ್ಕೂಲ್ ಪಕ್ಕದಲ್ಲಿ ಇರೋದ್ರಿಂದ ಬೇರೆಲ್ಲ ಹೋಗಿ ಪೊಲ್ಯೂಷನ್ ತೊಂದರೆ ಆಗ್ತಿತ್ತು ಅಂದ್ಬಿಟ್ಟು ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ದಾಖಲೆ ಇಷ್ಟು ವರ್ಷ ಇಲ್ದೇ ಇರೋದು ಇವಾಗಲೇ ಹಾಳಾಗೋಯ್ತಾ? ಇಷ್ಟು ವರ್ಷ ಹಾಳಾಗಿರ್ಲಿಲ್ಲ. ಅವಾಗಿಂದ ಅಪ್ಲಿಕೇಶನ್ ಬರ್ತಾ ಇತ್ತು, ಟ್ರೈ ಮಾಡ್ತಾ ಇದ್ರು, ಅನುದಾನ ಬಂದಿರಿಂದ ರೂಫಿಂಗಿಗೆಲ್ಲ. ಈಗ ಅನುದಾನ ಬಂದಿದೆ, ಅವಾಗ ಕೈ ಹಾಕ್ಲೇಬೇಕಾಯ್ತಲ್ಲಪ್ಪ. ಗೋಡೆ ಕಟ್ಟಕ್ಕೆ ಮೇಲೆ ಶೀಟ್ ಹಾಕಕ್ಕೆ ಅನುದಾನ ಬಂದ ತಕ್ಷಣ ಮರ ಕಡಿಯಕ್ಕೆ ಅನುದಾನ ಬಂದಿದೆ ಸರ್. ಮರ ಕಡೆಗೆ ಅನುದಾನ ಅಂದ್ರೆ ಕಾನೂನು ಕ್ರಮ ತಗೊಂಡಿದ್ದಾರಪ್ಪ. ಅದನ್ನು ನಮ್ಮ ಸ್ವಯಂ ಸಹಾಯಕ ಶಕ್ತಿ ಇರುತ್ತೆ ಆ ವಿಚಾರಕ್ಕೆ ಹೇಳಿ ನೋಡಲ್ಲ. ನಿಮ್ಗೆ ಮರ ಕಡಿಲಿಕ್ಕೆ ಅನುದಾನ ಬಂದಿದೆಯಾ ಸರ್? ಅನುದಾನ ಬರಲ್ಲ, ಅದಕ್ಕೆ ಪರ್ಮಿಷನ್ ಬಂದಿರುತ್ತಪ್ಪ. ಮರದ ನೀವು ಎಜುಕೇಟ್ ಮಾಡ್ಬೇಕು ಸರ್. ಹಳ್ಳಿ ಜನರಿಗೆ ಬುದ್ಧಿ ಇಲ್ಲ ಅಂದಾಗ ನೀವು ಎಜುಕೇಟ್ ಮಾಡ್ಬೇಕು. ಸರಿ ಇದೆ, ನೀವು ಹೇಳ್ತಾರ ಸರಿ ಇದೆ. ಯಾವ ವಿಷಯ ಸರಿ ಇದೆ ಅಂದ್ರೆ ಮರದಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಸರ್, ದಯವಿಟ್ಟು ಕೇಳಿ ಸರ್. ನೀವೆಲ್ಲ ಊರು ಹಾಳು ಮಾಡ್ಬಿಟ್ಟಿದ್ದೀರಾ ಸರ್, ದಯವಿಟ್ಟು ಕೇಳಿ ಸರ್. ಮರದಿಂದ ಎಷ್ಟು ಉಪಯೋಗ ಇದೆ ಅಂತ ನೀವು ಎಜುಕೇಟ್ ಮಾಡ್ಬೇಕು ಹಳ್ಳಿ ಜನಗಳಿಗೆ. ಎಲ್ಲ ಮಾಡಿದ್ವಪ್ಪ, ಆದ್ರೆ ಅವ್ರು ಕೂಡ ಮಕ್ಳಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ಅದಕ್ಕೆ ಗಮನ ಕೊಡಲೇಬೇಕಲ್ಲಪ್ಪ. ದಾಖಲೆ ಕೊಡಿ. ಬೇರೆ ಕಡೆ ಕಳಿಸ್ತಾಗಿಲ್ಲ, ಬೇರೆ ಕಡೆ ಕಳಿಸ್ತೀವ ಅವ್ರ ತರ ಕಡಿತಾರ. ನನಗೆ ದಾಖಲೆ ಕೊಡಿ, ಎಷ್ಟು ಜನ ಮಕ್ಳಿಗೆ ತೊಂದರೆ ಆಗಿದೆ ದಾಖಲೆ ಕೊಡಿ ಸರ್, ಪ್ಲೀಸ್ ಕೊಡಿ ಸರ್ ದಾಖಲೆ. ಇಷ್ಟು ವರ್ಷ ಇಲ್ಲದೆ ಇರೋದು ಇವಾಗಲೇ ತೊಂದರೆ ಆಯ್ತಾ ಮಕ್ಕಳಿಗೆ? ತೊಂದರೆ ಆಗ್ತಾ ಇತ್ತು, ಈಗ ಅನುದಾನ ಬಂದ ತಾನಪ್ಪ ಕಡಿಬೇಕದು. ಹೆಂಗ್ ಸರ್ ಡಿಕ್ಲೇರ್ ಮಾಡ್ತೀರಾ? ಹಂಗಾದ್ರೆ ಊರಲ್ಲಿರೋ ಮರನೆಲ್ಲ ಕಡಿದ್ ಬಿಡಿ, ಎಲ್ಲಾ ಮರದಿಂದ ತೊಂದರೆ ಆಗುತ್ತೆ. ಊರಿನ ಮರ ಕಡೆ ಬರುತ್ತಪ್ಪ. ರೋಡ್ ಸೈಡ್ ಅಲ್ಲಿರೋದೆಲ್ಲ ಕಡಿದ್ ಬಿಡಿ, ಯಾಕೆಂದ್ರೆ ಜನ ಹೋಗುವಾಗ ಬೈಕ್ ಮೇಲೆ ಬೀಳುತ್ತೆ, ಕಡಿದ್ ಬಿಡಿ.
ಹಂಗ್ ಮಾಡಕ್ಕಾಗಲ್ಲ ಕಣಪ್ಪ, ಹಂಗೆಲ್ಲ ಸರ್, ಪ್ರಾವಿಷನ್ vehicle ಇರಲ್ಲ. ಓಡಾಡುವ ಇಡೀ ಉತ್ಸವ ಅಂತ ಅಂತಾರೆ. ಕರ್ನಾಟಕದಲ್ಲೆಲ್ಲ ಕಡ್ದು ಬಿಡಿ ಊರಿನ ಸರ್. ಮಕ್ಕಳಿಗೆ ಯುವರಾಜಗಳು ಸರ್, ಓದ್ತಾ ಇರೋ ಶಾಲೆಗೆ ನೀವು ಬಿಲ್ಡಿಂಗ್ PDO ತೊಂದರೆ ಆದಾಗ ಅಧಿಕಾರಿಯಾಗಿ ದಯವಿಟ್ಟು ಎಜುಕೇಟೆಡ್ ಇಟ್ಕೊಂಡು ಎಜುಕೇಟೆಡ್ ಆಗಿ ಮಾತಾಡಿ ಸರ್. ನೀವು ಯಾರೋ ನೀವು ಹೇಳ್ತಾರೆ ತಪ್ಪು, ನಿಮ್ಗೆ ಕಾಳಜಿ ಅರ್ಥ ಆಗ್ತದೆಯಪ್ಪ ನಮ್ಗೆ. ನಮಗೂ ಕಡಿಬೇಕಾದ್ರೆ ಮರ ಕಡಿಬೇಕಾರೆ ಏನ್ ಕಾಳಜಿ ಸರ್? ಇವತ್ತು ಸ್ಕೂಲ್ ಮುಂದೆ ಮರ ಇಲ್ಲ ಸರ್, ಸ್ಕೂಲ್ ಪಾಳು ಬಿದ್ದಿದೆ. ಇಷ್ಟು ದಿನ ಹಂಚೊಡ್ದೋಗಿತ್ತು, ಯಾರು ಬರ್ಲಿಲ್ಲ. ಕುಡ್ದು ಎಣ್ಣೆ ಬಾಟ್ಲೆಲ್ಲ ಸ್ಕೂಲ್ ಸೈಡಲ್ಲಿ ಬಿಸಾಕಿದ್ರು. ನಾವೇ ಹೇಳಿ ಅನುದಾನ ಹೇಳಿ ಶಾಸಕರಿಗೆ ಒತ್ತಡ ಹೇಳ್ಬಿಟ್ಟು ಜನಗಳೆಲ್ಲ ಅನುದಾನ ಕೊಟ್ಬಿಟ್ಟು ಕೆಲಸ ಮಾಡ್ತಾ ಇರಲ್ಲಪ್ಪ. ಶಾಲೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ಬಂದಿರೋದು ಸರ್. ನಾನು ಹೌದು, ಈಗ ಅದು ಆಗ್ತಕ್ಕಂಥ ಈ ಮಾತಾಡ್ತಾನಪ್ಪ, ಅದು ಅಭಿವೃದ್ಧಿ ಮಾಡಕ್ಕಾಗೋದು ಹಂಚು ರೂಟ್ಗೆ ಹೊರಡ್ತಾರಲ್ಲಪ್ಪ. ನೋಡ್ರಿ ನಾವು ಬಂದು ನೋಡಿಲ್ವಪ್ಪ. ಗ್ರಾಮ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲವನ್ನು ನಾನು ತೆಗ್ಸಿದ್ರೆ ಅದೆಷ್ಟು ಅಭಿವೃದ್ಧಿ ನಾನು ನೋಡ್ತೀನಿ ಸರ್. ನಾವು ಕೈಲಾಗಿದಷ್ಟು ಕಾನೂನು ಕೊಡೋದು ಮಾಡಿದೀವಪ್ಪ. ದೇವ್ರ ಮತ್ತೆ ಹಂಗೆ ಮತ್ತೆ ಜನ್ಮದಿನ ಮಾಡಿದ್ವಿ, ಕಾನೂನು ವಿಷಯ ಮಾಡಿದ್ವಪ್ಪ. ಮರ ಕಡ್ಸೋ ಅಂತದ್ದು ಒಬ್ರು PDO ಕೆಲ್ಸನ, ಗ್ರಾಮ ಪಂಚಾಯತಿ ಮೆಂಬರ್ಗಳ ಕೆಲ್ಸನ, ಅಲ್ಲ ಓಟ್ ತಗೊಂಡು ದೊಡ್ಡ ಮನುಷ್ಯರಾಗಿದಾರಲ್ಲ ಅವ್ರ ಕೆಲ್ಸನ ಮರ ಕಡ್ಸೋದು. ಈಗ ರಸ್ತೆ ಮಾಡ್ಬೇಕಾದ್ರೆ ಮರಗಳು ಕಡಿಬೇಕಾದ್ರೆ ಕಳೆದು ನೀರು ಬರ್ತಾವೆ ಎಲ್ರಿಗೂ. ಆದ್ರೆ ವಿಧಿಯಿಂದಲೇ ರಸ್ತೆ ಮಾಡ್ಲೇಬೇಕಾಗ್ತಲ್ವಪ್ಪ, ಅಲ್ವಪ್ಪ? ಗೊತ್ತಿದೆ ಅಲ್ವಾ? ಪರಿಸರ ಉಳಿಸ್ಕೊಂಡು ಅಭಿವೃದ್ಧಿ ಮಾಡಿ ಸರ್. ಅಭಿವೃದ್ಧಿ ಮಾಡಬೇಡಿ ಅಂತ ನಾವ್ ಯಾರು ಹೇಳ್ತಾ ಇಲ್ಲ ಸರ್. ಯಾವ್ದೇ ರೀತಿ ಮರಗಳು ಕಡಿಯಂತ ಅವಕಾಶ ಇರಲ್ಲಪ್ಪ. ಎಲ್ಲ ಅದಕ್ಕೆ ಸಂಬಂಧಪಟ್ಟ ಮಾತ್ರ ಬಿಟ್ರೆ ಯಾವ್ಯಾವ ಕೈ ಹಾಕಲ್ಲಪ್ಪ ಹಂಗಿಲ್ಲ. ನಮ್ಮ ಊರಿನ 4 ಕೋಟಿ ರೂಪಾಯಿ ಆಕ್ಸಿಜನ್ ಕಿತ್ಕೊಂಡ್ರಲ್ಲ, ನಾನು ಯಾರನ್ನ ಕೇಳ್ಬೇಕು ಸರ್? ಕೊರೋನಾ ಬಂದಾಗ ಒಬ್ಬೊಬ್ರು ಆಕ್ಸಿಜನ್ಗೋಸ್ಕರ ನಾಯಿ ತರ ಆಲದ್ಬಿಟ್ರು ಸರ್. ಅವ್ರು ಗೊತ್ತಾಗಲ್ಲಪ್ಪ, ಪ್ರಪಂಚಕ್ಕೆ ಗೊತ್ತಿರೋ ಒಂದು ದೊಡ್ಡ ತಗೊಂಡು ಆಚೆ ಬರ್ಲಿಲ್ಲ. ಇವತ್ತು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಮರ ಆಲ್ರೆಡಿ ಕಡಿಲಿಕ್ಕೆ ಅಂತ ಆಲ್ರೆಡಿ ಕೆಲಸ ಶುರು ಮಾಡಿದ್ದಾರೆ. ಆಲ್ರೆಡಿ ನಿನ್ನೆ ಒಂದು ರೆಂಬೆ ಕಡಿದಿದಾರಂತೆ. ಹೌದು, ಯಾಕೆ ಸರ್? ಈಗ ಬೇಡಿಕೆ ಇದ್ದಾಗ ಅವಶ್ಯಕತೆ ಇದ್ದಾಗ ಮಾಡ್ಲೇಬೇಕಾಗ್ತಪ್ಪ. ಬಸ್ ಸ್ಟ್ಯಾಂಡ್ ಬೀಳ್ತಾ ಇತ್ತಪ್ಪ ಅದು. ಜನ ಬಂದು ಮರ ಕಡಿಬೇಕು ಅಂದಾಗ ನೀವು ಎಜುಕೇಟ್ ಮಾಡ್ಬೇಕು, ಜನಗಳಿಗೆ ಮರದಿಂದ ಉಪಯೋಗವನ್ನ ತಿಳಿಸ್ಕೊಡ್ಬೇಕು. ತಿಳಿಸ್ತಾ ಇರ್ತೀವಪ್ಪ, ಅದು ಇಂಥ ಕಾಂಪಿಟೇಟಿವ್ ಇದ್ದಾಗ ನಾವು ಕೇಳ್ತಾರಲ್ಲಪ್ಪ ಅವರು. ಏನಿದೆ ಅಲ್ಲಿ ಪ್ರಾಬ್ಲಮ್? ಏನಿದೆ ಸರ್ ಅಲ್ಲಿ ಪ್ರಾಬ್ಲಮ್? ಕಾನೂನು ಚೌಕಟ್ಟಲ್ಲೇ ಮಾಡಲ್ಲಪ್ಪ ಎಲ್ಲದಿವೆ. ಶಾಲಾ ಆವರಣದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದು ಶಾಲಾ ಆವರಣದಲ್ಲಿ ಆಟ ಆಡಿದ್ದೀವಿ. ಒಂದು ಮರ ಶಾಲಾ ಮಕ್ಕಳ ಮೇಲೆ ಬಿದ್ದಿರೋ ಉದಾಹರಣೆಗಳಿಲ್ಲ. ನೋಡಪ್ಪ, ಬಿಲ್ಡಿಂಗಿಗೆ ಪ್ರಾರಂಭ ಆದಾಗ ಕೈ ಹಾಕಿದಾರಪ್ಪ, ಅದು ತಪ್ಪು ಕಡ್ದಾಕಿ ಸರ್. ಇದು ದೊಡ್ಡ ವಿಚಾರ ಆಗ್ಲಿ, ದೊಡ್ಡ ರಾಜ್ಯ ಎಲ್ಲ ತಿರುಗಿ ನೋಡುವಂತದ್ದಾಗ್ಲಿ ನಮ್ಮನ್ನ ಕಡ್ದಾಕಿ. ನಾನ್ ನಾಳೆ ಗ್ರಾಮ ಪಂಚಾಯತಿ ಮುಂದೆ ಬಂದು ಕೂತ್ಕೊಂಡಾಗ ನೀವು ನನ್ನ ಕಡಿಬೇಕು. ಯಾಕೆಂದ್ರೆ ಪರಿಸರ ಹಾಳು ಮಾಡೋದ್ರೆ ನಮ್ಮನ್ನ ಹಾಳು ಮಾಡ್ದಂಗೆ ನಮ್ಮನ್ನೇ ಹಾಳು ಮಾಡ್ಬಿಡಿ. ಪರಿಸರ ಉಳಿಸ್ಕೊಳ್ಳಿ, ದಯವಿಟ್ಟು ಉಳಿಸ್ಕೊಳ್ಳಿ ಸರ್. ಏನ್ ಸರ್, ಮೆಂಬರ್ಗಳಿಗೆ ನೀವು ಬುದ್ಧಿ ಹೇಳ್ಬೇಕಲ್ಲ ಸರ್. ತಪ್ಪಿಸ್ಕೊಳಕ್ ಹೋಗ್ಬಿಡಿ. ಎಲ್ಲಾ ಮರಗಳಿಗೆ ಕೈ ಹಾಕಕ್ಕೆ ನಾವು ಅಷ್ಟು ಜನ ಮೆಂಬರ್ಗಳ ಮೇಲೆ ನೀವೊಬ್ರು PDO ಇದ್ದೀರಾ ಅಂದ್ರೆ ನೀವು ಅವ್ರಿಗೆ ತಿಳಿಸಿ ಹೇಳ್ಬೇಕು ಸರ್. ಮರದಿಂದ ಏನು ಉಪಯೋಗ? ಅವಶ್ಯಕತೆ ಇದ್ದಾಗ ನಾವು ಕೂಡ ಕಾನೂನು ರೀತಿಯಲ್ಲಿ ನೋಡ್ಕೊಂಡು ಕ್ರಮ ಹೊರಡಿಸ್ವಲ್ವಪ್ಪ. ನೋಡಿ, ಅದೆಲ್ಲ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಹತ್ರ ಇರೋ ಮರನು ಮತ್ತೆ ಕಟಾವಾದ್ರೆ ಇದು ಚೆನ್ನಾಗಿರಲ್ಲ ಪರಿಸ್ಥಿತಿ ಸರ್. ಹೇಳ್ತಾ ಇದ್ದೀನಿ, ಚೆನ್ನಾಗಿರಲ್ಲ. ದಯವಿಟ್ಟು ಪರಿಸರ ಕಾಪಾಡ್ಕೊಳ್ಳಿ. ನಾನ್ ಯಾವ ಹಂತಕ್ಕೆ ಹೋದ್ರೂ ನಿಜ ಪರವಾಗಿಲ್ಲ, ಆದ್ರೆ ನನ್ನ ಮರ ನನಗೆ ಬೇಕು. ಶಾಲಾ ಆವರಣದಲ್ಲಿ ಏನ್ ಸರ್ ಕೇಳಿತ್ತು ನಿಮ್ಗೆ? ಮರ ಯಾರಪ್ಪನ ಮನೆ ಆಸ್ತಿ ಕೇಳಿತ್ತು ಸರ್? ಕಾನೂನು ರೀತಿಯಲ್ಲಿ ಕ್ರಮ ಆಗಿದೆ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ, ಉತ್ಪ್ರೇಷ ಒಳಗಾಗಬೇಡಿ. ನನಗೂ ಕೂಡ ಕಾಳಜಿ ಇದೆ, ಪರಿಸರದ ಬಗ್ಗೆ ಎಲ್ಲಾ ವಿಷಯದ ಬಗ್ಗೆ ಕಾಳಜಿ ಇದೆ. ಅದು ಅವಶ್ಯಕತೆ ನೋಡ್ಕೊಂಡು ಮಾಡ್ಕೊಂಡು ಈ ರಸ್ತೆಗಳು ಮಾಡಿದಾಗಪ್ಪ ಎಷ್ಟು ದುಡ್ಡು ಕಡಿದ್ರಲ್ವಾ? ಅಲ್ಲ, ನಾನು ನಮ್ಮಪ್ಪನ ಆಸ್ತಿ ಯಾರಾದ್ರೂ ತಿಂತಿದ್ದಾರೆ ಅಂತ ಉತ್ಪ್ರೇಕ್ಷೆಗೊಳಗಾಗ್ತಿದ್ದೀನ? ನಾನು ಹೇಳಕ್ ಹೇಳಿ, ದಯವಿಟ್ಟು ಒಂದು ಪ್ರಶ್ನೆ ಉತ್ತರ ಕೊಡ್ತೇವೆ. ನಾನು ಏನ್ ಉತ್ಪ್ರೇಕ್ಷೆಗೊಳಗಾಗಿದ್ದೀನಿ? ಯಾರಿಗೆ ಹೇಳ್ತಾ ಇದ್ದೀರಾ ನೀವು ಆ ಮಾತನ್ನ ಸರ್? ಆ ಊರ್ ಹಾಳು ಮಾಡ್ತಾ ಇರೋದು ನೀವು, ನನಗೆ ಹೇಳ್ತಿದ್ದೀರಾ ಉತ್ಪ್ರೇಕ್ಷೆಗೊಳಗಾಗಿದ್ದೀರಾ ಅಂತ? ನನ್ನ ದಯವಿಟ್ಟು ಕೇಳಿ, ಮಾತು ಕೇಳಿಸ್ಕೊಳ್ತಾ ಅಂತ ನಾವು ಮಾತಾಡಕ್ಕಾಗ ಅಲ್ವಪ್ಪ. ದಯವಿಟ್ಟು ಕೇಳಿ ನನ್ನ ಮಾತು. ಈಗ ರಸ್ತೆ ಮಾಡ್ತಾ ಇದಾರೆ, ಹೈವೇ ರಸ್ತೆಗಳು, ಎಷ್ಟು ಮರಗಳು ಹೋಯ್ತು, ಬೇಕಂತ ಕಡಿತಾರಾ? ಜನಗಳಿಗೋಸ್ಕರ ಅಂತ ತರ ಮಾಡಿರ್ತಾರೆ, ಸಾರ್ವಜನಿಕರಿಗೋಸ್ಕರ ಪ್ರಾಬ್ಲಮ್ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ತರ ಮಾಡ್ತಾರೆ. ಅವ್ರಿಗೂ ಕೂಡ ನೋವಾಗ್ತಾ ಇರುತ್ತಲ್ವಾ? ಮರ ಕಡಿಬೇಕಾದ್ರೆ ಹೇಳಿಯಪ್ಪ ನೋಡೋಣ. ಸರ್ ಏನ್ ಸರ್ ಹಿಂಗ್ ಮಾತಾಡ್ತಿದ್ದೀರಾ? ದಯವಿಟ್ಟು ನಿಮ್ಮ ಎಜುಕೇಶನ್ ಏನು ಅಂತ ಹೇಳ್ಬಿಡಿ ಸರ್. ನಿಮ್ಗೊಂದು ನಮಸ್ಕಾರ ಹೊಡೆದು ಬಿಡ್ತೀನಿ ಸರ್. ಅನ್ಎಜುಕೇಟೆಡ್ ತರ ಮಾತಾಡ್ಬೇಡಿ ಸರ್. ರೋಡ್ ಅಲ್ಲ, ರಸ್ತೆ ಅಗಲೀಕರಣಕ್ಕೆ ಮರ ಕಡಿತಿದ್ದಾರೆ ಅಂದ್ರೆ ಅದು ತಪ್ಪೇ. ನಾವು ಅದನ್ನೇನು ಅಪ್ರೋಚ್ ಮಾಡ್ತಾ ಇದೀವ? ಅದು ಹೇಳ್ತಾ ಇದೀವ ಸರಿ ಅಂತ ಸರ್? ಪರಿಸರ ಉಳಿಸ್ಕೊಂಡು ಅಭಿವೃದ್ಧಿ ಮಾಡಿ ಸರ್. ಇವತ್ತು ಭೂತಾನಲ್ಲಿ ಕರೋನಾ ಇಲ್ಲ, ಯಾಕೆ ಅಂದ್ರೆ ಅಲ್ಲಿ ಕೋಟ್ಯಾಂತರ ಮರಗಳಿದಾವೆ. ಇವತ್ತು ಕರ್ನಾಟಕಕ್ಕೆ ಮತ್ತೆ ಕರೋನಾ ಬರ್ತಾರೆ ಅಂದ್ರೆ ನಿಮ್ಮಂತವರಿಂದ. ಒಬ್ಬ ಅಧಿಕಾರಿಗಳು ಹೆಂಗಿರ್ಬೇಕು ಗ್ರಾಮ ಪಂಚಾಯತಿ ನಂಗೆ ನಡ್ಕೊಳ್ಳಿ ಸರ್, ದಯವಿಟ್ಟು. ನಾಲ್ಕು ಜನಕ್ಕೆ ತಿಳಿಸೇಳಿ, ಮರ ಕಡಿಯೋದ್ರಿಂದ ಏನ್ ಹಾನಿ ಆಗುತ್ತೆ ಅಂತ. ಪರಿಸರದ ಬಗ್ಗೆ ಏನ್ ಕಾಳಜಿ ಮೂಡ್ತಿದ್ದೀರಾ 50 ವರ್ಷದಲ್ಲಿ? ಪರಿಸರದ ಬಗ್ಗೆ, ಮರಗಳ ಬಗ್ಗೆ ಏನ್ ಕಾಳಜಿ ಮೂಡ್ತಿದ್ದೀರಾ? 50 ವರ್ಷ ಆಯ್ತಲ್ಲ ನೀವು ಬಂದು, ಏನ್ ಮೂಡ್ತಿದ್ದೀರಾ?
ಬರ ಇದ್ರೆ ಎಷ್ಟು ಉಪಯೋಗ, ಒಂದೊಂದು ಮರ ಒಂದೊಂದು ವಾಟರ್ ಟ್ಯಾಂಕ್ ಇವತ್ತು ಬೋರ್ ಆಗ್ತದೆ, ನೀರು ಸಿಗ್ತಾ ಇಲ್ಲ ರೈತನಿಗೆ, ಎಲ್ಲಿಂದ ಬರುತ್ತೆ ನೀರು? ಅದು ಹೇಳ್ತಾ ಇರೋದು 100% ಸತ್ಯ. ನಿಮ್ಮ ಕಾಳಜಿ ಅರ್ಥ ಆಗ್ತದೆ ನನಗೆ. ಆದ್ರೆ ಪರಿಸ್ಥಿತಿ ಹಿಂಗಿದ್ದಾಗ ಏನ್ ಮಾಡ್ತೀವಿ ನೋಡಿ ಸರ್, ಬಸ್ ಸ್ಟ್ಯಾಂಡ್ ಅಲ್ಲಿರೋ ಮರನು ಕಡ್ದು ಬಿಟ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ. ನಿನ್ನೆ ಆಲ್ರೆಡಿ ಒಂದು ರಮ್ಯ ಕಡ್ದಿದಾರಂತೆ, ನನಗೆ ಗೊತ್ತಿಲ್ಲ. ಇದು ನಾನು ಈಗ SF ಅವ್ರಿಗೂ ಮಾತಾಡ್ತಿದ್ದೀನಿ, ಅವ್ರಿಗೂ ಫೋನ್ ಮಾಡಿದ್ದೀನಿ, ಅವ್ರು ಮಾಡ್ತೀನಿ 5 ನಿಮಿಷ ಅಂದಿದ್ದಾರೆ. ನಾನು ಅದೇನು ಪರ್ಮಿಷನ್ ಕೊಟ್ಟಿದ್ದಾರೆ ಕ್ಯಾನ್ಸಲ್ ಮಾಡಿಸ್ತೀನಿ. ಕಡಿಯೋದು ಗಿಡಿಯೋದು ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಸರ್. ಎಲ್ಲೋ ಇರ್ತಕ್ಕಂಥ ನಮಗೆ ಮರದ ಬೆಲೆ ಗೊತ್ತಾಗ್ತಿದೆ, ಊರಲ್ಲಿರೋ ನಿಮಗೆ ಗೊತ್ತಾಗ್ತಾ ಇದೆಯಪ್ಪ. ಈ ಪರ್ಮಿಷನ್ ತಗೊಂಡೆ ಮಾಡ್ತಾರೆ ಅಂದಾಗ ನಾವು ಏನ್ ಮಾಡಕ್ಕಾಗತ್ತೆ? ಪರ್ಮಿಷನ್ ಗೌರ್ಮೆಂಟ್ ಪರ್ಮಿಷನ್ ಕೊಡುತ್ತೆ, ವಿಷ ಕುಡಿ ಅಂದ್ರೆ ಕುಡಿದು ಬಿಡ್ತಾರ? ಯಾರಾದ್ರೂ ಕುಡಿತಾರ? ಗೌರ್ಮೆಂಟ್ ಪರ್ಮಿಷನ್ ಕೊಡುತ್ತೆ, ಮನುಷ್ಯಗಳನ್ನ ಕತ್ತರಿಸ್ರಿ ಅಂದ್ರೆ ಕತ್ತರಿಸ್ತಾರ? ಗೌರ್ಮೆಂಟ್ ಪರ್ಮಿಷನ್ ಕೊಡುತ್ತೆ, ಹೊಟ್ಟೆಗೆ ಅನ್ನ ತಿನ್ಬೇಡ್ರಿ ಕಕ್ಕಸ್ ತಿನ್ರಿ ಅಂದ್ರೆ ತಿಂತಾರ? ಮಾತಿದಾವ ಸರ್ ಬಾಯಲ್ಲಿ? ಮಾಡಿರೋ ಹಲ್ಕ ಕೆಲಸ ಸರ್ ಮರ ಕಡಿಯೋದು. ಹಲ್ಕ ಕೆಲಸ ಮಾಡ್ತಾ ಇಲ್ಲ ಕಣಪ್ಪ ನಾವು. ಹಲ್ಕ ಕೆಲಸನೇ ಸರ್. ಮರ ನನಗೆ ಉಸಿರು ಕೊಡ್ತಕ್ಕಂಥ ಮರ ಬೇಕು ಸರ್. ನನ್ನ ಊರಲ್ಲಿ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಕಡಿಮೆ ಬೇಕಾಗುತ್ತೆ ಅಪ್ಪ. ಮರ ನೆಟ್ಟಿದೀವಿ ಅಂದಿದ್ದೀರಲ್ಲ, ನೆಟ್ಟಿರೋ ಮರ ಎಲ್ಲ ಎಷ್ಟು ಬೆಳೆದಿದೆ ಗೊತ್ತಾ ನಿಮ್ಗೆ? ಮರ ನೆಟ್ಟಿದೀವಿ ಅಂತ ದೊಡ್ಡ ಮನಸ್ಸು ಮಾತಾಡ್ತಿದಾರಲ್ಲ, ಎಷ್ಟು ಬೆಳೆದಿದೆ ಗೊತ್ತಾ? ಎಷ್ಟು ಮರಗಳು ಬೆಳೆಸಿದ್ದಾರೆ. ನಾನ್ ಬೆಳೆಸೇ ಇರ್ಬೋದು, ಕಾಪಾಡಬಾರ್ದು ಅಂತ ಯಾವನು ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಎಲ್ಲಾರ್ದು ಕರ್ತವ್ಯ ಅಲ್ಲಪ್ಪ ಕಾಪಾಡೋದು, ಅಲ್ವಪ್ಪ? ಮತ್ತೆ ನಾನ್ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ, ಅದಕ್ಕೆ ನೀವು ಬೆಂಬಲ ಕೊಡಿ ಗೌರ್ಮೆಂಟ್ ಅಧಿಕಾರಿಯಾಗಿ. ನಾನೇನು ಮನೆ ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡ್ತಾ ಇಲ್ಲ. ನನ್ನ ಅನುಕೂಲತೆಗೋಸ್ಕರ, ನನಗೇನೋ ಬೇಕು ಅನ್ನೋಗೋಸ್ಕರ ನಾನು ನಿಮ್ಮ ಹತ್ರ ಜಗಳ ಆಡ್ತಾ ಇಲ್ಲ. ನನಗೆ ನನ್ನ ಊರಿನಲ್ಲಿರೋ ಮರಗಳು ಬೇಕು. ಯಾವನೋ ಸ್ವಾರ್ಥ ಕಿತ್ತಾಡ್ತಾನೆ ಅಂತ ಅಂತವ್ರ ಪರವಾಗಿ ನಾವು ನಿಲ್ಲಲ್ಲ. ಹೊಟ್ಟೆ ಉರಿದೆ ಸರ್. ಬಂದಾಗ ಗ್ರಾಮ ಪಂಚಾಯತ್ ಎದುರಿಗೆ ಬಂದು ನಿಂತ್ಕೊಬಿಡ್ತೀವಿ, ಕಡಿದ್ ಬಿಡಿ ಸರ್ ನೋಡೋಣ. ಸರ್ ಮರ ತೊಂದ್ರೆ ಏನು, ಮನುಷ್ಯನ ತೊಂದ್ರೆ ಏನು ಸರ್? ಈಗ ಸರಿಯಪ್ಪ ಫೋನ್ ಮಾಡ್ತೀನಿ. ಸರಿಯಪ್ಪ ಸರ್ ದಯವಿಟ್ಟು ನನಗೆ ಮರ ಉಳಿಬೇಕು ಸರ್. ಸರಿಯಪ್ಪ ಫೋನ್ ಮರ ಉಳಿಸ್ಕೊಡಿ ನನಗೆ, ದಯವಿಟ್ಟು ಮರ ಉಳಿಸ್ಕೊಡಿ. ಸರಿಯಪ್ಪ ಅರ್ಧ ಗಂಟೆ ಫೋನ್ ಮಾಡ್ತೀರಪ್ಪ ಮತ್ತೆ.